ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಇನ್ ಕೇಸ್ ಏನಾದರೂ ನಿಮ್ಮ ತಲೆಯಲ್ಲಿ ಈ ರೀತಿಯ ಐಡಿಯಾ ಇದ್ರೆ ಈ ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗುತ್ತೆ. ಯಾಕೆಂತಂದ್ರೆ ಸಾಕಷ್ಟು ವಿಚಾರಗಳನ್ನ ನಾನು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನೆಲ್ಲ ಕ್ರೂಷಿಯಲ್ ಫ್ಯಾಕ್ಟರ್ಸ್ ಅನ್ನ ನಾವು ಚೆಕ್ ಮಾಡಬೇಕು. ಯಾಕಂದ್ರೆ ತುಂಬಾ ಜನ ಮ್ಯೂಚುವಲ್ ಫಂಡ್ಸ್ ಅಂತ ಇನ್ವೆಸ್ಟ್ ಮಾಡ್ತಾರೆ, ಆದ್ರೆ ಕೆಲವೊಂದು ಫ್ಯಾಕ್ಟರ್ಸ್ ಗೊತ್ತೇ ಇರೋದಿಲ್ಲ. ಅದರಿಂದ ಅವರ ಲಾಭದಲ್ಲಿ ತುಂಬಾನೇ ಡಿಫರೆನ್ಸಸ್ ಆಗುತ್ತೆ. ಜಸ್ಟ್ 1% ಡಿಫರೆನ್ಸ್ ಲಕ್ಷಾಂತರ ರೂಪಾಯಿ ಹಣವನ್ನ ಲಾಸ್ ಮಾಡುತ್ತೆ, ಬರಬೇಕಾಗಿರುವಂತ ಪೊಟೆನ್ಶಿಯಲ್ ರಿಟರ್ನ್ಸ್ ಅನ್ನು. ಹಾಗಾಗಿ ತುಂಬಾನೇ ಕ್ರೂಷಿಯಲ್ ಫ್ಯಾಕ್ಟರ್ಸ್ ಅನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಏನೆಲ್ಲ ಚೆಕ್ ಮಾಡಬೇಕು ಅಂತ ಈಸಿಯಾಗಿ ನೀವೇ ಚೆಕ್ ಮಾಡ್ಕೊಳ್ಬಹುದು. ಇದೇನು ರಾಕೆಟ್ ಸೈನ್ಸ್ ಅಲ್ಲ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಖಂಡಿತ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಅಥವಾ ಮ್ಯೂಚುವಲ್ ಫಂಡ್ ಅನ್ನ ನಾನು ಮೆನ್ಷನ್ ಮಾಡಿದ್ರೆ ಉದಾಹರಣೆಗಾಗಿ ಅದು ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ನಾನಿಲ್ಲಿ ಟಾಪ್ 10 ಕ್ರೂಷಿಯಲ್ ಫ್ಯಾಕ್ಟರ್ಸ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಎಸ್ಪೆಷಲಿ ನೀವು ಮ್ಯೂಚುವಲ್ ಫಂಡ್ ಅನ್ನ ಸೆಲೆಕ್ಟ್ ಮಾಡುವಾಗ ಚೆಕ್ ಮಾಡಬೇಕಾಗಿರುವಂತಹ ಫ್ಯಾಕ್ಟರ್ಸ್. ತುಂಬಾ ಜನ ಜಸ್ಟ್ ಹೋಗ್ತಾರೆ, ಯಾವುದೋ ಒಂದು ಫಂಡ್ ತಗೊಳ್ತಾರೆ, ಜೊತೆಗೆ ಡೈವರ್ಸಿಫೈ ಮಾಡುವಾಗ ಓವರ್ ಡೈವರ್ಸಿಫೈ ಕೂಡ ಮಾಡ್ತಾರೆ. ಆ ಓವರ್ ಡೈವರ್ಸಿಫಿಕೇಶನ್ ಅನ್ನ ಹೇಗೆ ನಾವು ಕಡಿಮೆ ಮಾಡ್ಕೊಳ್ಬಹುದು, ಜೊತೆಗೆ ಏನೆಲ್ಲ ಫ್ಯಾಕ್ಟರ್ಸ್ ಅನ್ನ ನೋಡಿದ್ರೆ ನಾವು ಹೆಚ್ಚು ಪೊಟೆನ್ಶಿಯಲ್ ರಿಟರ್ನ್ಸ್ ಅನ್ನ ಗಳಿಸುವಂತ ಅವಕಾಶಗಳು ನಮಗೆ ಸಿಗುತ್ತೆ ಅನ್ನೋದನ್ನ ನಾವು ಈ ಮೂಲಕ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಅಥವಾ ಬೇರೆ ಯಾವುದೇ ಇನ್ವೆಸ್ಟ್ಮೆಂಟ್ ಅವಿನ್ಯೂ ಬಳಸಿ, ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಆದ್ರೂ ಬಳಸಿ, ಆದ್ರೆ ನಿಮ್ಮ ಗೋಲ್ ಬಗ್ಗೆ ಕ್ಲಾರಿಟಿ ಇರಬೇಕು. ನಿಮ್ಮ ಇನ್ವೆಸ್ಟ್ಮೆಂಟ್ ಗೋಲ್ಸ್ ಏನಕ್ಕಾಗಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಇದು ನಿಮ್ಮ ಸ್ಟ್ರಾಟಜಿಯ ಫೌಂಡೇಶನ್. ತುಂಬಾ ಜನ ಇದನ್ನ ಹಾಕೊಳ್ಳೋದೇ ಇಲ್ಲ, ಸುಮ್ಮನೆ ಜಸ್ಟ್ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ನಮ್ಮ ಟಾರ್ಗೆಟ್ ಏನು? ಲಾಂಗ್ ಟರ್ಮ್ ಗೋಲ್ಸ್ ಅಂತಂದ್ರೆ 10-15 ಇಯರ್ಸ್ ನಾವು ಅಥವಾ ಅದಕ್ಕಿಂತ ಜಾಸ್ತಿ ಟಾರ್ಗೆಟ್ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ನಮ್ಮ ರಿಟೈರ್ಮೆಂಟ್ಗಾಗಿ ವೆಲ್ತ್ ಕ್ರಿಯೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ಲಾಂಗ್ ಟರ್ಮ್ ಗೋಲ್ಸ್ ಅಂತಾರೆ. ಇನ್ನು ಮೀಡಿಯಂ ಟರ್ಮ್ ಅಂದ್ರೆ 5-15 ಇಯರ್ಸ್, ಈವನ್ 10 ಇಯರ್ಸ್ ಕೂಡ ನಾವು ಮೀಡಿಯಂ ಟರ್ಮ್ ಅಂತಾನೆ ಅಂದ್ಕೊಳ್ಬಹುದು. 15 ಅಂದ್ರೆ ಅದು ಕೂಡ ಲಾಂಗ್ ಆಗೋಯ್ತು, ಬಟ್ ಸ್ಟಿಲ್ ಇದು ಮೀಡಿಯಂ ಟರ್ಮ್. ಅದರಲ್ಲಿ ಚೈಲ್ಡ್ಸ್ ಎಜುಕೇಶನ್ ಬರ್ಬೋದು, ಹೋಮ್ ಡೌನ್ ಪೇಮೆಂಟ್ ಬರ್ಬೋದು, ಅಥವಾ ಮನೆ ಕಟ್ಟೋ ಪ್ಲಾನ್ ಇರ್ಬೋದು 5 ಇಯರ್ಸ್ ಆದ್ಮೇಲೆ, ಇಂಥವುಗಳಿಗೆ. ಇನ್ನು ಶಾರ್ಟ್ ಟರ್ಮ್ ಗೋಲ್ಸ್ ಅಂತಂದ್ರೆ ನೀವು ಮುಂದೆ ಸ್ವಲ್ಪ ದಿನದ ನಂತರ ಕಾರ್ ಪರ್ಚೇಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ಹಾಲಿಡೇ ಟ್ರಿಪ್ ಪ್ಲಾನ್ ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಟ್ರಿಪ್ ಆಗ್ಬೋದು, ಅಥವಾ ದೇಶೀಯವಾಗಿ ಬೇರೆ ಬೇರೆ ಕಡೆ ಹೋಗ್ಬೇಕು ಅಂತಂದ್ರೆ ಈ ತರದ ಗೋಲ್ಸ್ ಕ್ಲಾರಿಟಿ ಇರಬೇಕು ನಮಗೆ. ಜೊತೆಗೆ ನಿಮ್ಮ ಗೋಲ್ಸ್ಗೆ ತಕ್ಕಂತೆ, ನಿಮ್ಮ ಗುರಿ ಏನಿದೆ ಅದಕ್ಕೆ ತಕ್ಕಂತೆನೆ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬೇಕಾಗುತ್ತೆ. ಇಲ್ಲಿ ಮ್ಯೂಚುವಲ್ ಫಂಡ್ಸ್ ವಿಚಾರಕ್ಕೆ ಬಂದ್ರೆ, ನಾವು ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡಿದ್ದೀರಿ ಅಂದ್ರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಒಳ್ಳೆ ಲಾಭ ಕೊಡುವಂತ ಚಾನ್ಸಸ್ ಇರುತ್ತೆ. ಅದರಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಈ ರೀತಿಯ ಫಂಡ್ಗಳು ಬರುತ್ತವೆ. ಇಲ್ಲಿ ಹೈಯರ್ ಗ್ರೋತ್ ಪೊಟೆನ್ಶಿಯಲ್ ಇರುತ್ತೆ, ಜೊತೆಗೆ ಶಾರ್ಟ್ ಟರ್ಮ್ ವೊಲಟಿಲಿಟಿ ಕೂಡ ಇರುತ್ತೆ. ಬಟ್ ಲಾಂಗ್ ರನ್ ಅಲ್ಲಿ ಅದೆಲ್ಲನೂ ಕೂಡ ನಮಗೆ ಅಡ್ಜಸ್ಟ್ ಆಗಿ 12-15% CAGR ಅಲ್ಲಿ ರಿಟರ್ನ್ ಸಿಗುವಂತ ಚಾನ್ಸಸ್ ಇರುತ್ತೆ. ಬಟ್ ಅದು 10-15 ಇಯರ್ಸ್ ಈ ರೀತಿ ನಾವು ಹೋಲ್ಡ್ ಮಾಡಿದಂತ ಸಂದರ್ಭದಲ್ಲಿ. ಇನ್ನು ಮೀಡಿಯಂ ಟರ್ಮ್ ಗೋಲ್ಸ್ಗೆ ಬಂದ್ರೆ ಇಲ್ಲಿ ಬ್ಯಾಲೆನ್ಸ್ಡ್ ಹೈಬ್ರಿಡ್ ಫಂಡ್ಸ್ ಸಿಗುತ್ತೆ. ಇಲ್ಲಿ ವೊಲಟಿಲಿಟಿ ಕಮ್ಮಿ ಇರುತ್ತೆ ಕಂಪೇರ್ ಟು ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್. ಮೋಡರೇಟ್ ರಿಸ್ಕ್ ಇರುತ್ತೆ ವಿತ್ ಡಿಸೆಂಟ್ ರಿಟರ್ನ್ಸ್. ಮೀಡಿಯಂ ಟರ್ಮ್ ಗೋಲ್ಸ್ ಇದ್ರೆ ಈ ರೀತಿಯ ಇನ್ವೆಸ್ಟ್ಮೆಂಟ್ ಅವೆನ್ಯೂ ನಾವು ಚೂಸ್ ಮಾಡಬೇಕಾಗುತ್ತೆ. ಇನ್ನು ಶಾರ್ಟ್ ಟರ್ಮ್ ಗೋಲ್ಗಾಗಿ ಡೆಟ್ ಆರ್ ಲಿಕ್ವಿಡ್ ಫಂಡ್ಸ್. ಇಲ್ಲಿ ಕೂಡ ವೊಲಟಿಲಿಟಿ ಕಡಿಮೆ ಇರುತ್ತೆ, ನಿಮ್ಮ ಕ್ಯಾಪಿಟಲ್ ಪ್ರಿಸರ್ವೇಷನ್ ಇರುತ್ತೆ ವಿತ್ ರೀಸನಬಲ್ ರಿಟರ್ನ್ಸ್. ನಿಮಗೆ ಹೆವಿ ರಿಟರ್ನ್ ಸಿಗೋದಿಲ್ಲ, ಯಾಕಂದ್ರೆ ನಿಮ್ಮ ಟೈಮ್ ಪೀರಿಯಡ್ ತುಂಬಾ ಕಡಿಮೆ, 1-3 ಇಯರ್ಸ್ ಅಂತಂದ್ರೆ. ನೀವೇನಾದ್ರೂ ಇಕ್ವಿಟಿ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಸಮಟೈಮ್ಸ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಸಮಟೈಮ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ 1 ಇಯರ್ ತಗೊಳ್ಳಿ, ಮಾರ್ಕೆಟ್ ಏನಾದ್ರೂ ಪರ್ಫಾರ್ಮ್ ಮಾಡಿದೆ, ನೆಗೆಟಿವ್ ಇದೆ, FD ಬೀಟ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾವು ಶಾರ್ಟ್ ಟರ್ಮ್ ಗೋಲ್ಗಳನ್ನ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿದ್ರೆ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದು ವರ್ಷ ಒಳ್ಳೆ ಲಾಭ ಆಗ್ಬೋದು, ಬಟ್ ನಾಟ್ ಆಲ್ವೇಸ್. ಹಾಗಾಗಿ ಶಾರ್ಟ್ ಟರ್ಮ್ ಗೋಲ್ಸ್ ಅನ್ನ ಯಾವತ್ತು ನಾವು ಡೆಟ್ ಅಥವಾ ಲಿಕ್ವಿಡ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡಬೇಕಾಗುತ್ತೆ. ಇದು ಬೆಟರ್ ಡಿಸಿಷನ್ ಆಗುತ್ತೆ. ಖಂಡಿತ ರಿಟರ್ನ್ಸ್ ಕಡಿಮೆ ಆದ್ರೂ ಕೂಡ ನಮ್ಮ ಕ್ಯಾಪಿಟಲ್ ಪ್ರಿಸರ್ವೇಷನ್ ಇರುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ನಾವು ಮಾಡಬೇಕಾಗಿರೋದು ನಮ್ಮ ಸ್ಪೆಸಿಫಿಕ್ ಗೋಲ್ಸ್ ವಿತ್ ಟೈಮ್ ಫ್ರೇಮ್, ಇದನ್ನ ನೋಟ್ ಮಾಡ್ಕೊಳ್ಬೇಕು ಮೊದಲು. ಆ ನಂತರ ಫಂಡ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕು. ನೀವು ಲಾಂಗ್ ಟರ್ಮ್ ಹೋಗ್ತಿದ್ದೀರಾ, ಹಂಗಾದ್ರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಬೆಟರ್. ಈ ಕ್ಲಾರಿಟಿ ಇದೆ ಅಂತಂದ್ರೆ ನೀವು ಒಂದು ಮೆಟ್ಟಿಲನ್ನ ಹತ್ತಿದ ಹಾಗೆ ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡುವಂತ ದಾರಿಯಲ್ಲಿ. ಈ ಕ್ಲಾರಿಟಿ ಇದೆ ಅಂತಂದ್ರೆ
ನಿಮಗೆ ಎಮೋಷನಲ್ ಡಿಸಿಷನ್ಸ್ ಅನ್ನ ಅವಾಯ್ಡ್ ಮಾಡುತ್ತೆ ಮಾರ್ಕೆಟ್ ಡೌನ್ ಟರ್ನ್ ಸಂದರ್ಭದಲ್ಲಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಲ್ಲ, ನೀವು ಎಷ್ಟು ವಿಷಯ ತಿಳ್ಕೊಳ್ತಿರೋ ಅಷ್ಟು ಅರ್ನ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಅಂತ. ಹಾಗಾಗಿ ಈ ಇನ್ವೆಸ್ಟ್ಮೆಂಟ್ ಗೋಲ್ಸ್ ಅಥವಾ ನಮ್ಮ ಹೂಡಿಕೆಯ ಗುರಿ ಕ್ಲಾರಿಟಿ ಇದ್ರೆ ನಿಮ್ಮ ಹಾದಿ ಸುಲಭ ಆಗುತ್ತೆ. ಏನೋ ನೆಕ್ಸ್ಟ್ ಬರೋದಾದ್ರೆ ರಿಸ್ಕ್ ಅಪಟೈಟ್. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಜನ ಇದನ್ನ ನೋಡೋದಿಲ್ಲ, ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಕಂಫರ್ಟ್ ಝೋನ್ ಯಾವುದು, ಇದ್ರ ಬಗ್ಗೆ ನಿಮಗೆ ಜ್ಞಾನ ಇರಬೇಕಾಗುತ್ತೆ. ಇದನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ನಿಮ್ಮ ಎಬಿಲಿಟಿ ಎಷ್ಟಿದೆ, ಟಾಲರೇಟ್ ಮಾಡಬಹುದಾ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಅನ್ನ, ಎಷ್ಟರವರೆಗೂ ನಾನು ಟಾಲರೇಟ್ ಮಾಡಬಹುದು, ಈ ವಿಚಾರ ಗೊತ್ತಿದ್ರೆ ಮಾತ್ರ ನಿಮಗೆ ಒಂದಷ್ಟು ಸಮಾಧಾನ ಇರುತ್ತೆ ಮಾರ್ಕೆಟ್ ಅಲ್ಲಿ. ಇದನ್ನ ಮೊದಲು ತಿಳ್ಕೊಳ್ಬೇಕು. ಕನ್ಸರ್ವೇಟಿವ್ ಇನ್ವೆಸ್ಟರ್ ಅಂತಂದ್ರೆ ರಿಸ್ಕ್ ಬೇಡ ಅನ್ನುವಂತ ಇನ್ವೆಸ್ಟರ್. ರಿಸ್ಕ್ ಬೇಡ ಅನ್ನುವಂತ ಇನ್ವೆಸ್ಟರ್ ಏನ್ ಮಾಡಬೇಕು, ಕಡಿಮೆ ರಿಸ್ಕ್ ತಗೊಳ್ಳೋರು ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲಿ, ಡೆಟ್ ಫಂಡ್ಸ್ ಅಲ್ಲಿ, ಲಿಕ್ವಿಡ್ ಫಂಡ್ಸ್ ಅಲ್ಲಿ, ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಸ್ ಅಲ್ಲಿ ಈ ರೀತಿಯ ಇನ್ವೆಸ್ಟ್ಮೆಂಟ್ ಅವಿನ್ಯೂಗಳನ್ನ ನೋಡಬೇಕಾಗುತ್ತೆ. ಈ ರೀತಿಯ ಸೂಟಬಲ್ ಫಂಡ್ಸ್ ಅನ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ 8 to 12% ಇರ್ಬೋದು, ಅಥವಾ ಸಮಟೈಮ್ಸ್ ಜಾಸ್ತಿನೂ ಕೂಡ ಆಗುತ್ತೆ. ಬಟ್ ವಾಲಟಿಲಿಟಿ ಕಡಿಮೆ ಇರುತ್ತೆ. ಒಂದು ಎಕ್ಸಾಂಪಲ್ ನೋಡಿದ್ರೆ ಲೈಕ್ ಎ ಕಂಫರ್ಟಬಲ್ ಬಸ್ ರೈಡ್. ನೀವು ಬಸ್ ಅಲ್ಲಿ ಜರ್ನಿ ಮಾಡ್ತೀರಿ ಅಂತಂದ್ರೆ ಸ್ಟಡಿ ಆಗಿರುತ್ತೆ, ಪ್ರಿಡಿಕ್ಟಬಲ್ ಇರುತ್ತೆ, ಎಷ್ಟೊತ್ತಿಗೆ ಹೋಗುತ್ತೆ, ಎಲ್ಲೆಲ್ಲ ಸ್ಟಾಪ್ ಕೊಡುತ್ತೆ ಅಂತ, ವಿತ್ ಮೈನರ್ ಬಂಪ್ಸ್. ಇಲ್ಲೂ ಕೂಡ ಅಷ್ಟೇ ಸ್ಟಡಿ ಆಗಿರುತ್ತೆ, ಓವರ್ ಎಕ್ಸ್ಪೆಕ್ಟೇಷನ್ ಇರಬಾರ್ದಾಗುತ್ತೆ. ಇನ್ನು ಮೋಡರೇಟ್ ಇನ್ವೆಸ್ಟರ್ಸ್ ಗೆ ಬಂದ್ರೆ ಅಂದ್ರೆ ಸ್ಲೈಟ್ಲಿ ರಿಸ್ಕ್ ಅನ್ನ ತಗೊಳ್ಳೋಂಥವ್ರು. ಇಲ್ಲಿ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಬರುತ್ತೆ, ಮಲ್ಟಿ ಕ್ಯಾಪ್ ಫಂಡ್ಸ್, ಹೈಬ್ರಿಡ್ ಈಕ್ವಿಟಿ ಫಂಡ್ಸ್, ಈ ರೀತಿಯ ಫಂಡ್ಸ್ ಇರುತ್ತೆ. ಎಕ್ಸ್ಪೆಕ್ಟೆಡ್ 12 to 15% ಇರುತ್ತೆ. ಅವರೇಜ್ ಮೋಡರೇಟ್ ವೋಲಟಿಲಿಟಿ ಇರುತ್ತೆ. ಇಲ್ಲಿ ಲೈಕ್ ಟ್ರೈನ್ ಜರ್ನಿ, ಬಸ್ಗಿಂತ ಫಾಸ್ಟ್ ಇರುತ್ತೆ, ಬಟ್ ಅಲ್ಲಲ್ಲೇ ಸ್ಟಾಪ್ ಕೂಡ ಆಗುತ್ತೆ. ಕೆಲವು ಸಲ ನೋಡಿದಿರಿ ಹೇಗೆಲ್ಲ ಟ್ರೈನ್ಸ್ ಸ್ಟಾಪ್ ಆಗುತ್ತೆ ಅಂತ. ಕ್ರಾಸಿಂಗ್ಗೋಸ್ಕರ ಸ್ಟಾಪ್ ಮಾಡ್ತಾರೆ, ಎಲ್ಲೋ ಗುಡ್ಡ ಕುಸಿತ್ತು ಅಂದ್ರೆ ಸ್ಟಾಪ್ ಮಾಡ್ತಾರೆ. ಈ ರೀತಿಯ ಸ್ಟಾಪೇಜಸ್ ಇರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಫ್ಲೆಕ್ಸಿ ಕ್ಯಾಪ್ಸ್, ಮಲ್ಟಿ ಕ್ಯಾಪ್ ಫಂಡ್ಸ್, ಹೈಬ್ರಿಡ್ ಈಕ್ವಿಟಿ ಫಂಡ್ಸ್ ಅಲ್ಲಿ ಜರ್ಕ್ಸ್ ಇರುತ್ತೆ, ಬಟ್ ಮೋಡರೇಟ್ ಇರುತ್ತೆ. ಇನ್ನು ನೆಕ್ಸ್ಟ್ ಅಗ್ರೆಸಿವ್ ಇನ್ವೆಸ್ಟರ್, ಅತಿ ಹೆಚ್ಚು ರಿಸ್ಕ್ ತಗೊಳ್ಳಕ್ಕೆ ಬಯಸುವಂತ ಇನ್ವೆಸ್ಟರ್. ಇಲ್ಲಿ 20, 30, 50% ಮೈನಸ್ ಆದ್ರೂ ಕೂಡ ಸ್ಟೇಬಲ್ ಆಗಿರುವಂತ ಇನ್ವೆಸ್ಟರ್ಸ್ ಅವರು. ಅಂತವರಿಗೆ ಸ್ಮಾಲ್ ಕ್ಯಾಪ್ ಫಂಡ್ಸ್, ಮಿಡ್ ಕ್ಯಾಪ್ ಫಂಡ್ಸ್, ಸೆಕ್ಟೋರಲ್ ಅಂಡ್ ಥಮ್ಯಾಟಿಕ್ ಫಂಡ್ಸ್ ಇವುಗಳು ಸೂಕ್ತ ಆಗುತ್ತೆ. ರಿಟರ್ನ್ಸ್ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ, 15 to 20% ಇರ್ಬೋದು, ಅಥವಾ 25% ಕೂಡ ಆಗ್ಬೋದು. ಹೈ ವಾಲಟಿಲಿಟಿ ಇರುತ್ತೆ. ನಾವು ರಿಟರ್ನ್ಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಡೌನ್ ಟರ್ನ್ ಗಳಲ್ಲಿ 20-25% ಮೈನಸ್ ಆಗೋದನ್ನ ನೋಡಕ್ ಆಗೋದಿಲ್ಲ ನಮ್ಮ ಪೋರ್ಟ್ಫೋಲಿಯೋ. ಯಾಕಂದ್ರೆ ಬಂದಿರೋ ಲಾಭ ದಿನೇ ದಿನೇ ಕಡಿಮೆ ಆಗ್ತಿದ್ರೆ ಯಾರಿಗೆ ತಾನೇ ನೋಡ್ಕೊಂಡು ಸುಮ್ಮನೆ ಖುಷಿ ಆಗುತ್ತೆ ಹೇಳಿ, ಯಾರಿಗೂ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಇನ್ವೆಸ್ಟ್ ಮಾಡೋರು ಅದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ನಾನು ಇಲ್ಲಿ 20 ಅಲ್ಲ 50% ನೆಗೆಟಿವ್ ಆದ್ರೂ ಕೂಡ ಧೈರ್ಯವಾಗಿ ಇರ್ತೀನಿ ಅನ್ನೋ ಕ್ಲಾರಿಟಿ ಇರಬೇಕು. ಅಂತವ್ರು ಮಾತ್ರ ಅಗ್ರೆಸಿವ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇದೊಂಥರ ರೋಲರ್ ಕೋಸ್ಟರ್ ರೈಡ್ ತರ, ಥ್ರಿಲ್ಲಿಂಗ್ ಐಸ್ ಇರುತ್ತೆ, ಅಟ್ ದ ಸೇಮ್ ಟೈಮ್ ಸ್ಟಮಕ್ ಚರ್ನಿಂಗ್ ಡ್ರಾಪ್ಸ್ ಕೂಡ ಇರುತ್ತೆ. ಭರ್ಜರಿ ರ್ಯಾಲಿ ಕೂಡ ಇರುತ್ತೆ, ಭರ್ಜರಿ ಡೌನ್ ಫಾಲ್ ಕೂಡ ಇರುತ್ತೆ. ಹಾಗಾಗಿ ಈ ವಿಷಯಗಳು ಕ್ಲಾರಿಟಿ ಇರಬೇಕು. ನೀವು ಕನ್ಸರ್ವೇಟಿವ್ ಇನ್ವೆಸ್ಟರ, ಮೋಡರೇಟ್ ಇನ್ವೆಸ್ಟರ, ಅಗ್ರೆಸಿವ್ ಇನ್ವೆಸ್ಟರ. ಅಂದ್ರೆ ಕನ್ಸರ್ವೇಟಿವ್ ಅಂದ್ರೆ ರಿಸ್ಕ್ ಬೇಡ ಅನ್ನೋರು, ಮೋಡರೇಟ್ ಅಂದ್ರೆ ಸ್ಲೈಟ್ಲಿ ರಿಸ್ಕ್ ತಗೊಳ್ಳೋಂಥವ್ರು, ಅಗ್ರೆಸಿವ್ ಅಂದ್ರೆ ಅತಿ ಹೆಚ್ಚು ರಿಸ್ಕ್ ಅನ್ನ ಬೇರ್ ಮಾಡೋಕ್ ರೆಡಿ ಇರೋಂಥವ್ರು. ಎಸ್ಪೆಷಲಿ 3 ಕ್ಯಾಟಗರೀಸ್ ಅಲ್ಲೂ ಕೂಡ ನಾವು ಲಾಂಗ್ ಟರ್ಮ್ ಗೋಲ್ಸ್ ಅನ್ನ ಇಟ್ಕೊಂಡ್ರೆ ಖಂಡಿತ ಒಳ್ಳೆ ಲಾಭವನ್ನ ಪಡ್ಕೊಳ್ಬಹುದು. ಬಟ್ ಡೌನ್ ಟರ್ನ್ ಗಳನ್ನ ಧೈರ್ಯದಿಂದ ಹೋಲ್ಡ್ ಮಾಡುವಂತ ಪೇಷನ್ಸ್ ಇರಬೇಕು ಅಷ್ಟೇ. ನಮಗೆ ತುಂಬಾ ಜನ ಪೇಷನ್ಸ್ ಅನ್ನ ಇಟ್ಕೊಳ್ಳೋದಿಲ್ಲ, ಎಮೋಷನಲ್ ಡಿಸಿಷನ್ಸ್ ಅನ್ನ ಅವಾಯ್ಡ್ ಮಾಡಕ್ ಆಗೋದಿಲ್ಲ. ಅಂತವ್ರು ಲಾಸ್ ಮಾಡ್ಕೊಳ್ತಾನೆ ಇರ್ತಾರೆ. ಹಾಗಾಗಿ ಆ ವಿಷಯ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದನ್ನು ನೀವು ಸೆಲ್ಫ್ ಅಸೆಸ್ಮೆಂಟ್ ಮಾಡಬಹುದು. ಹೇಗೆ, ನೀವು ಇತ್ತೀಚೆಗೆ ನೋಡಿರುವಂತ ಬಿಗ್ ಡೌನ್ ಫಾಲ್ ಏನಿದೆ ಮಾರ್ಕೆಟ್, ಅಂತ ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡಿದ್ರಿ? ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವುದೋ ಒಂದು ಸ್ಟಾಕ್ ಇದೆ, ಅದು 30% ಇದೆ ಅಥವಾ ಡೌನ್ ಇದೆ. ಮೊದಲು ಒಳ್ಳೆ ಪ್ರಾಫಿಟ್ ಅಲ್ಲಿ ಇತ್ತು, ಮಾರ್ಕೆಟ್ ಡೌನ್ ಆಯ್ತು, ಆ ಸ್ಟಾಕ್ ಕೂಡ ಡೌನ್ ಆಯ್ತು, ಈಗ 30-40% ಡೌನ್ ಇದೆ. ಈಗ ನಿಮ್ಮ ಮನಸ್ಥಿತಿ ಏನು? ಮಾರ್ಕೆಟ್ ಸರಿ ಇಲ್ಲ ಅನ್ಸುತ್ತಾ, ಎಕ್ಸಿಟ್ ಆಗ್ಬೇಕಿತ್ತು ಅನ್ಸುತ್ತಾ, ಅಥವಾ ಎಕ್ಸಿಟ್ ಆಗ್ಬೇಕು ಅನ್ಸುತ್ತಾ, ಅಥವಾ ನೋ ಇನ್ನು ನಾವು ಹೋಲ್ಡ್ ಮಾಡಬಹುದು, ಒಳ್ಳೆ ಸ್ಟಾಕ್ ಇದು, ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡುತ್ತೆ, ಹೋಲ್ಡ್ ಮಾಡಬಹುದು ಅನ್ಸುತ್ತಾ? ನೀವೇ ಹೀಗೆ ಸೆಲ್ಫ್ ಅಸೆಸ್ಮೆಂಟ್ ಕೂಡ ಮಾಡ್ಕೊಳ್ಬಹುದು ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ. ನೆಕ್ಸ್ಟ್ ಟೈಮ್ ಹಾರಿಸನ್, ದ ಪವರ್ ಆಫ್ ಪೇಷನ್ಸ್. ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಮಾರ್ಕೆಟ್ ಅಲ್ಲಿ ನೀವೇನಾದ್ರೂ ಗಳಿಸಬೇಕು ಅಂದ್ರೆ ಖಂಡಿತ ಪೇಷನ್ಸ್ ತುಂಬಾನೇ ಇರಬೇಕಾಗುತ್ತೆ. ಟೈಮ್ ಹಾರಿಸನ್ ಮೆಟ್ರಿಕ್ಸ್ ಅನ್ನ ನಾವು ನೋಡೋದಾದ್ರೆ ಶಾರ್ಟ್ ಟರ್ಮ್ 0 to 3 years ಗೋಲ್ಸ್ ಏನಿರುತ್ತೆ ನಾವು ಈಗಾಗಲೇ ನೋಡಿದ್ವಿ ಮೊದಲನೇ ಸೆಕೆಂಡ್ ಸ್ಲೈಡ್ ಅಲ್ಲಿ. ಗೋಲ್ಸ್ ವಿಚಾರದಲ್ಲಿ ನೋಡುವಂತ ಸಂದರ್ಭದಲ್ಲಿ ಲಿಕ್ವಿಡ್ ಫಂಡ್ಸ್, ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್, ಲೋ ಡ್ಯೂರೇಷನ್ ಡೆಟ್ ಫಂಡ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಕ್ಯಾಪಿಟಲ್ ಪ್ರಿಸರ್ವೇಷನ್ ಇರುತ್ತೆ, ಇದರ ಪ್ರಯಾರಿಟಿನೇ ಕ್ಯಾಪಿಟಲ್ ಪ್ರಿಸರ್ವೇಷನ್. ವೋಲಟಿಲಿಟಿ ಕೂಡ ಕಡಿಮೆ ಇರುತ್ತೆ.
ಮೀಡಿಯಂ ಟರ್ಮ್ 3 to 7 years, ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್, ಹೈಬ್ರಿಡ್ ಇಕ್ವಿಟಿ, ಕನ್ಸರ್ವೇಟಿವ್, ಹೈಬ್ರಿಡ್ ಲಾರ್ಜ್ ಕ್ಯಾಪ್ ಇಕ್ವಿಟಿ, ಬ್ಯಾಲೆನ್ಸ್ ಬಿಟ್ವೀನ್ ಗ್ರೋತ್ ಅಂಡ್ ಸ್ಟೆಬಿಲಿಟಿ, ಮೋಡರೇಟ್ ವಾಲಟಿಲಿಟಿ ಅಕ್ಸೆಪ್ಟಬಲ್ ಈ ಫಂಡ್ಸ್ ಅಲ್ಲಿ. ಇನ್ನು ಲಾಂಗ್ ಟರ್ಮ್ ಅಂದ್ರೆ ಇಲ್ಲಿ ಮಿಡ್ ಕ್ಯಾಪ್ ಫಂಡ್ಸ್, ಸ್ಮಾಲ್ ಕ್ಯಾಪ್ ಫಂಡ್ಸ್, ಫ್ಲೆಕ್ಸಿ, ಫೋಕಸ್ಡ್ ಇಕ್ವಿಟಿ ಫಂಡ್ಸ್ ಬರುತ್ತೆ. ಗ್ರೋತ್ ಅಪಾರ್ಚುನಿಟಿ ಜಾಸ್ತಿ ಇರುತ್ತೆ, ಗ್ರೋತ್ ಪ್ರಯಾರಿಟಿ ಆಗಿರುತ್ತೆ. ಒಟ್ಟಿನಲ್ಲಿ ಲಾಂಗ್ ಟರ್ಮ್ ಫೋಕಸ್ ಇರೋರು ರಿಸ್ಕ್ ಇರೋ ಕಡೆ ಇನ್ವೆಸ್ಟ್ ಮಾಡಿದ್ರು ಕೂಡ ಪೇಷನ್ಸ್ ಅಂಡ್ ಬಿದ್ದಾಗ ಹೋಲ್ಡ್ ಮಾಡೋ ಧೈರ್ಯ ಎರಡು ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕೆಲವೊಂದು ಎಕ್ಸಾಂಪಲ್ ಗಳನ್ನ ನೋಡೋದಾದ್ರೆ ನಾವಿಲ್ಲಿ 2008ರ ಕ್ರೈಸಿಸ್, 2013ರ ಡೌನ್ ಟರ್ನ್, ಹಾಗೆ 2020ರ ಕೋವಿಡ್ ಕ್ರಾಶ್. ಈ ಸಂದರ್ಭದಲ್ಲಿ ಮಾರ್ಕೆಟ್ ತುಂಬಾನೇ ಬಿದ್ದಿದೆ. ಕೋವಿಡ್ ಟೈಮಲ್ಲಂತೂ ನಿಯರ್ಲಿ 40% ವರೆಗೂ ಬಿದ್ದಿತ್ತು. 2008ರಲ್ಲಂತೂ ಮೋರ್ ದನ್ 50% ಬಿದ್ದಿತ್ತು. 2013ರಲ್ಲೂ ಕೂಡ ಒಳ್ಳೆ ದೊಡ್ಡ ಮಟ್ಟದ ಕರೆಕ್ಷನ್ ಆಗಿತ್ತು. ಈ ಎಲ್ಲ ಡೌನ್ ಫಾಲ್ ಗಳ ನಂತರ ಕೂಡ ಲಾಸ್ಟ್ 15 years ಮಾರ್ಕೆಟ್ CAGR ನೋಡಿದ್ರೆ 12 to 15% CAGR ಬಂದಿದೆ. ಹಲವಾರು ವರ್ಷ ನೆಗೆಟಿವ್ ಪರ್ಫಾರ್ಮೆನ್ಸ್ ಮಾಡಿದೆ ಮಾರ್ಕೆಟ್, ಬಟ್ ಸ್ಟಿಲ್ 12 to 15% CAGR ರಿಟರ್ನ್ ಸಿಕ್ಕಿದೆ ಇನ್ವೆಸ್ಟರ್ಸ್ಗೆ. ಹಾಗಾಗಿ ಲಾಂಗ್ ರನ್ ಅಲ್ಲಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ, ಬಟ್ ಪೇಷನ್ಸ್ ಬೇಕಾಗುತ್ತೆ. ಹಾಗೆ ಇಲ್ಲಿ ಇನ್ವೆಸ್ಟರ್ಸ್ ಮಾಡುವಂತ ಮಿಸ್ಟೇಕ್ಸ್ ಏನಂತಂದ್ರೆ ತುಂಬಾ ಜನ ಶಾರ್ಟ್ ಟರ್ಮ್ ಗೋಲ್ಗಾಗಿ ಅಗ್ರೆಸಿವ್ ಫಂಡ್ಸ್ ಅನ್ನ ಆಯ್ಕೆ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ರಿಟರ್ನ್ಸ್ ಜಾಸ್ತಿ ಕಾಣುತ್ತಲ್ಲ, ಅದನ್ನ ನೋಡಿ. ಆದ್ರೆ ಮಾರ್ಕೆಟ್ ವಾಲಟಿಲಿಟಿ ಇರುವಂತ ಸಂದರ್ಭದಲ್ಲಿ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ನಿಮಗೆ ಹಣ ಬೇಕಾಯ್ತು ಅಂತಂದ್ರೆ ಎಕ್ಸಿಟ್ ಆಗ್ಬೇಕು ಅಂದ್ರೆ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ಬೇಕಾಗುತ್ತೆ. ನಿಮ್ಮ ಕ್ಯಾಪಿಟಲ್ ಪ್ರಿಸರ್ವ್ ಆಗೋದಿಲ್ಲ, ಕ್ಯಾಪಿಟಲ್ ಅಲ್ಲೇ ಹೋಗುತ್ತೆ ಹಣ. ಹಾಗಾಗಿನೇ ನೀವು ಹೂಡಿಕೆ ಮಾಡೋ ಸಂದರ್ಭದಲ್ಲಿ ನಿಮ್ಮ ಗೋಲ್ ಕ್ಲಾರಿಟಿ ಇರಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋಂತ ಕ್ಲಾರಿಟಿ ಇರಬೇಕು. ಸೊ ನೆಕ್ಸ್ಟ್ ಫಂಡ್ ಪರ್ಫಾರ್ಮೆನ್ಸ್. ಸೊ ಫಂಡ್ ಪರ್ಫಾರ್ಮೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಇದನ್ನ ಚೆಕ್ ಮಾಡುವಾಗ ನಾವು ಕೆಲವೊಂದು ವಿಧಾನಗಳನ್ನ ಬಳಸಬೇಕಾಗುತ್ತೆ. ಬರೀ ಹೆಡ್ಲೈನ್ ಅನ್ನು ನೋಡಿದ್ರೆ ಸಾಲದು. ಎಸ್ಪೆಷಲಿ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಬೇಕಾಗುತ್ತೆ. 10-15 years ಅಲ್ಲಿ ಆ ಫಂಡ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ. ಯಾಕೆಂತಂದ್ರೆ ಶಾರ್ಟ್ ಟರ್ಮ್ ಕೆಲವು ಸಲ ಮಿಸ್ಲೀಡ್ ಮಾಡುತ್ತೆ. 1 ಅಥವಾ 2 ವರ್ಷದ್ದು ಅಥವಾ 3 ವರ್ಷದ್ದನ್ನ ನೋಡಿದ್ರೆ ನಮಗೆ ಪರ್ಫೆಕ್ಟ್ ಕ್ಲಾರಿಟಿ ಸಿಗೋದಿಲ್ಲ. ಯಾಕಂದ್ರೆ ಮಾರ್ಕೆಟ್ ಕೆಲವು ಸಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂತ ಚಾನ್ಸಸ್ ಇರುತ್ತೆ, ಕೆಲವು ಸಲ ತುಂಬಾ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ನಾವು ನೋಡೋದಲ್ಲ, ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬೇಕಾಗುತ್ತೆ. 10 to 15 years ನೋಡಿದ್ರೆ ತುಂಬಾ ಒಳ್ಳೇದು. 5 to 10 years ಕೂಡ ಬೆಟರ್ ಇಂಡಿಕೇಶನ್ ಅನ್ನ ಕೊಡುತ್ತೆ. ನಾವು ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನೋಡಬಹುದು. Fund A might show an impressive 30% return over the past year, but only 9% CAGR over 7 years. So last 1 ವರ್ಷ ಚೆಕ್ ಮಾಡಿದ್ರೆ 30% ತೋರಿಸಬಹುದು ಯಾವುದೋ ಒಂದು ಫಂಡ್, ಯಾಕಂದ್ರೆ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಈ ರೀತಿ ಇರುತ್ತೆ. ಅದೇ ಓವರ್ ಆಲ್ 7 years ಚೆಕ್ ಮಾಡಿದ್ರೆ 9% CAGR. ನಂತರ while Fund B shows 15% return for the past year, but 14% CAGR over 7 years. ಇನ್ನೊಂದು ಫಂಡ್ ಕಳೆದ ವರ್ಷ ಬರೀ 15% ರಿಟರ್ನ್ಸ್ ಅನ್ನು ಕೊಟ್ಟಿದೆ, ಆದ್ರೆ 7 years ಚೆಕ್ ಮಾಡಿದ್ರೆ 14% CAGR ಇದೆ. ಇಲ್ಲಿ ಯಾವ ಫಂಡ್ ಬೆಟರ್ ಅಂತ ನೀವು ಆಯ್ಕೆ ಮಾಡ್ತೀರಿ? ಕಮೆಂಟ್ ಮಾಡಿ ಯಾವ್ದು ಬೆಟರ್ ಅಂತ. ನಾನು ಹೇಳ್ತೀನಿ ಈಗಲೂ, ಬಟ್ ನಿಮ್ಗೆ ಯಾವ್ದು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಆಕ್ಚುಲಿ ಇಲ್ಲಿ ಫಂಡ್ ಬಿ ಡೆಮಾನ್ಸ್ಟ್ರೇಟ್ ಮೋರ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಡೆಸ್ಪೈಟ್ ಲೆಸ್ ಫ್ಲಾಶಿ ರೀಸೆಂಟ್ ರಿಟರ್ನ್ಸ್. ರೀಸೆಂಟ್ ಆಗಿ ಈ ಕಂಪನಿ ಅಥವಾ ಈ ಫಂಡ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಲ್ಲದೆ ಇರಬಹುದು, 30% ಗಿಂತ ಕಡಿಮೆ ಇರಬಹುದು, 15% ಕೊಟ್ಟಿರಬಹುದು, ಅದರಲ್ಲಿ ಅರ್ಧ. ಆದರೆ ಓವರ್ ದ ಲಾಂಗ್ ರನ್ 7 years ಅಲ್ಲಿ 14% CAGR ಕೊಟ್ಟಿದೆ. ಇದು ಬಿಗ್ ಡಿಫರೆನ್ಸ್ ಮಾಡುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ. ಹಾಗಾಗಿ ಇಲ್ಲಿ ಫಂಡ್ ಬಿ ಬೆಟರ್ ಫಂಡ್ ಆಗುತ್ತೆ, ಬೆಟರ್ ರಿಟರ್ನ್ಸ್ ಕೊಟ್ಟಿದೆ. ನೆಕ್ಸ್ಟ್ ಕಂಪೇರ್ ಅಗೇನೆಸ್ಟ್ ಅಪ್ರಾಪ್ರಿಯೇಟ್ ಬೆಂಚ್ ಮಾರ್ಕ್. ನಾವು ಕಂಪನಿಯ ರಿಟರ್ನ್ಸ್ ಅನ್ನ ಅಥವಾ ಫಂಡ್ ನ ರಿಟರ್ನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಕಂಪೇರ್ ಮಾಡುವಂತ ಸಂದರ್ಭದಲ್ಲಿ ಅಪ್ರಾಪ್ರಿಯೇಟ್ ಬೆಂಚ್ ಮಾರ್ಕ್ ಅನ್ನ ಕಂಪೇರ್ ಮಾಡಬೇಕಾಗುತ್ತೆ. ಅಂದ್ರೆ ನೀವು ಲಾರ್ಜ್ ಕ್ಯಾಪ್ ಫಂಡ್ ಪರ್ಫಾರ್ಮೆನ್ಸ್ ಅನ್ನ ಕಂಪೇರ್ ಮಾಡ್ತಿದ್ದೀರಿ ಅಂತಂದ್ರೆ ನೀವು ಮಾಡಬೇಕಾಗಿರೋದು ನಿಫ್ಟಿ 50 ಜೊತೆ ಕಂಪೇರ್ ಮಾಡಬೇಕು. ನಿಫ್ಟಿ 50 ಔಟ್ ಪರ್ಫಾರ್ಮ್ ಮಾಡಿದ್ಯಾ ಲಾರ್ಜ್ ಕ್ಯಾಪ್ ಫಂಡ್ ಅನ್ನೋದನ್ನ ಕಂಪೇರ್ ಮಾಡ್ಬೇಕು. ನೀವು ಲಾರ್ಜ್ ಕ್ಯಾಪ್ ಫಂಡ್ ಅನ್ನ ಹೋಗ್ಬಿಟ್ಟು ಮಿಡ್ ಕ್ಯಾಪ್ ಜೊತೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಕ್ಲಾರಿಟಿ ಸಿಗೋದಿಲ್ಲ, ಸರಿಯಾದ ನಿರ್ಧಾರ ಮಾಡೋಕ್ಕೂ ಆಗೋದಿಲ್ಲ. ಆ ರೀತಿ ನೀವು ಕಂಪೇರ್ ಮಾಡಿದ್ರೆ ಲಾರ್ಜ್ ಕ್ಯಾಪ್ ಫಂಡ್ ಅಂತಂದ್ರೆ ನೀವು ನಿಫ್ಟಿ 50 ಜೊತೆ ಕಂಪೇರ್ ಮಾಡಬೇಕು, ಯಾಕಂದ್ರೆ ಅದು ಕೂಡ ಲಾರ್ಜ್ ಕ್ಯಾಪ್. ಅಥವಾ ಸೆನ್ಸೆಕ್ಸ್ ಜೊತೆ ಕಂಪೇರ್ ಮಾಡಬೇಕು, ಅದು ಕೂಡ ಲಾರ್ಜ್ ಕ್ಯಾಪ್. ಯಾವ ಫಂಡ್ ಕನ್ಸಿಸ್ಟೆಂಟ್ ಆಗಿ ಬೆಂಚ್ ಮಾರ್ಕ್ ಅನ್ನ ಬೀಟ್ ಮಾಡುತ್ತೋ ಅದು ಬೆಟರ್ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸಸ್ ಇರುತ್ತೆ, ನಮ್ಮ ರಿಟರ್ನ್ಸ್ ಅನ್ನ ಹೆಚ್ಚು ಮಾಡುವಂತ ಕೇಪಬಿಲಿಟಿ ಇರುತ್ತೆ ಅದಕ್ಕೆ. ಅಂದ್ರೆ ಇದು ನಾಟ್ ಇಂಡೆಕ್ಸ್ ಫಂಡ್ಸ್. ಇಂಡೆಕ್ಸ್ ಫಂಡ್ ಗಳಿಗೆ ಕಂಪೇರ್ ಮಾಡೋದಲ್ಲ ಇದನ್ನ, ಯಾಕಂದ್ರೆ ಇಂಡೆಕ್ಸ್ ಫಂಡ್ ಅಂದ್ರೆ ಯಾವುದೋ ಒಂದು ಇಂಡೆಕ್ಸ್ ಅನ್ನ ಫಾಲೋ ಮಾಡುತ್ತೆ, ಹಾಗಾಗಿ ಅಲ್ಲಿ ರಿಟರ್ನ್ಸ್ ಡಿಫರೆನ್ಸ್ ಆಗೋದಿಲ್ಲ. ಬಟ್ ಆಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ ಇರುತ್ತೆ, ಆಕ್ಟಿವ್ ಫಂಡ್ಸ್. ಫಂಡ್ ಮ್ಯಾನೇಜರ್ಸ್ ಅದನ್ನ ಚೇಂಜಸ್ ಮಾಡ್ತಿರ್ತಾರೆ ಆಗಾಗ. ಹಾಗಾಗಿ ಫಂಡ್ ಮ್ಯಾನೇಜರ್ಸ್ ಬೆಂಚ್ ಮಾರ್ಕ್ ಅನ್ನ ಬೀಟ್ ಮಾಡಬೇಕು. ಬೆಂಚ್ ಮಾರ್ಕ್ ಅನ್ನ ಬೀಟ್ ಮಾಡಿಲ್ಲ ಅಂತಂದ್ರೆ ನಾವು ಆಕ್ಟಿವ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಜಾಸ್ತಿ ಎಕ್ಸ್ಪೆನ್ಸ್ ರೇಷಿಯೋ ಕೊಟ್ಟು ಏನು ಪ್ರಯೋಜನ? ಹಾಗಾಗಿ
ನಾವು ಇನ್ವೆಸ್ಟ್ ಮಾಡ್ತಿರುವಂತ ಆಕ್ಟಿವ್ ಫಂಡ್ ಬೆಂಚ್ ಮಾರ್ಕ್ ಅನ್ನ ಬೀಟ್ ಮಾಡ್ತಿದ್ಯಾ, ಅಟ್ಲೀಸ್ಟ್ 1 or 2% ಪಾಸಿಟಿವ್ ಇರಬೇಕು. ಹಾಗೆ ಡೌನ್ ಟರ್ನ್ ಸಂದರ್ಭದಲ್ಲೂ ಅಷ್ಟೇ ನಿಫ್ಟಿ 50ಗಿಂತ ಕಡಿಮೆ ಬೀಳಬೇಕು. ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ ಆ ರೀತಿಯಾಗಿ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಈಗ ಯಾವ್ದೋ ಸ್ಮಾಲ್ ಕ್ಯಾಪ್ ಆಕ್ಟಿವ್ ಫಂಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಅವಾಗ ನಾವು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನ ಕಂಪೇರ್ ಮಾಡಬೇಕು. ಅದಕ್ಕೂ ಇದಕ್ಕೂ ಏನು ಡಿಫರೆನ್ಸ್ ಆಗಿದೆ, ರಿಟರ್ನ್ಸ್ ಅಲ್ಲಿ ಚೇಂಜಸ್ ಆಗಿದೆಯಾ, ಬೀಟ್ ಮಾಡಿರಬೇಕು ಇಂಡೆಕ್ಸ್ ಅನ್ನ. ಏನು ನಾನು ಅವಾಗ ಹೇಳಿದ್ನಲ್ಲ, ಡೌನ್ ಟರ್ನ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಅಸೆಸ್ ಮಾಡುವಂತ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ COVID-19 ಸಂದರ್ಭದಲ್ಲಿನ ಎಕ್ಸಾಂಪಲ್ ತಗೊಂಡ್ರೆ ನಿಫ್ಟಿಯಲ್ಲಿ ಅರೌಂಡ್ 38% ಡೌನ್ ಫಾಲ್ ಕಂಡು ಬಂದಿದೆ. ಅದೇ ವೆಲ್ ಮ್ಯಾನೇಜ್ಡ್ ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲಿ 30 to 32% ಡೌನ್ ಫಾಲ್ ಬಂದಿದೆ. ಅಂದ್ರೆ ಕಂಪೇರ್ ಟು ನಿಫ್ಟಿ ವೆಲ್ ಮ್ಯಾನೇಜ್ಡ್ ಲಾರ್ಜ್ ಕ್ಯಾಪ್ ಫಂಡ್ ಕಡಿಮೆ ಬಿದ್ದಿದೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಅರ್ಥ ಅಲ್ವಾ. ಈ ರೀತಿಯಾಗಿ ನಾವು ಫಂಡ್ ಪರ್ಫಾರ್ಮೆನ್ಸ್ ಅನ್ನ ಅಸೆಸ್ ಮಾಡಬೇಕಾಗುತ್ತೆ. ರಿಟರ್ನ್ಸ್ ವಿಚಾರದಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿದ್ಯಾ, CAGR ಚೆನ್ನಾಗಿದ್ಯಾ, 10-15 ಇಯರ್ಸ್ ಚೆಕ್ ಮಾಡ್ಕೊಂಡ್ರೆ, ಅಥವಾ 5 to 10 ಇಯರ್ಸ್ ಅಟ್ಲೀಸ್ಟ್ ಚೆಕ್ ಮಾಡ್ಕೊಳ್ಬೇಕು. ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಮ್ಯಾಟರ್ ಆಗಬಾರ್ದು ನಮ್ಮ ಇನ್ವೆಸ್ಟ್ಮೆಂಟ್ಗೆ. 5 to 10 ಇಯರ್ಸ್ ಮ್ಯಾಟರ್ ಆಗಬೇಕು. ಅಪ್ರಾಪ್ರಿಯೇಟ್ ಬೆಂಚ್ ಮಾರ್ಕ್ ಅನ್ನ ಕಂಪೇರ್ ಮಾಡಬೇಕು. ಬೆಂಚ್ ಮಾರ್ಕ್ ಇಂತೂ ಅಟ್ಲೀಸ್ಟ್ 1 or 2% ರಿಟರ್ನ್ಸ್ ಜಾಸ್ತಿ ಇರಬೇಕು. ಹಾಗೆ ಡೌನ್ ಟರ್ನ್ಸ್ ಅಲ್ಲಿ ಬೆಂಚ್ ಮಾರ್ಕ್ ಇಂತೂ ಕಡಿಮೆ ಬೀಳಬೇಕು. ಆ ರೀತಿಯಾಗಿ ನಾವು ಪರ್ಫಾರ್ಮೆನ್ಸ್ ಅನ್ನ ನೋಡಬೇಕಾಗುತ್ತೆ. ನೆಕ್ಸ್ಟ್ ನೋಡಬಹುದು ಕೆಲವೊಂದು ಎಕ್ಸಾಂಪಲ್ಸ್ ಇದೆ ಇಲ್ಲಿ. ಫಂಡ್ ಎ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್, ಫಂಡ್ ಬಿ ಕನ್ಸಿಸ್ಟೆಂಟ್ ಬೆಂಚ್ ಮಾರ್ಕ್. ಈ ಚಾರ್ಟ್ ಅನ್ನ ನೋಡಿದ್ರೆ ನಿಮಗೆ ಒಂದು ಫಂಡ್ ಇದೆ ಇಲ್ಲಿ ಫಂಡ್ ಎ ಇನ್ಕನ್ಸಿಸ್ಟೆಂಟ್, ಅಂದ್ರೆ ತುಂಬಾ ಅಪ್ ಆಗುತ್ತೆ, ತುಂಬಾ ಒಳ್ಳೆ ರ್ಯಾಲಿನೂ ಇರುತ್ತೆ, ತುಂಬಾ ಒಳ್ಳೆ ಡೌನ್ ಫಾಲ್ ಇರುತ್ತೆ, ಆ ರೀತಿ ಪರ್ಫಾರ್ಮೆನ್ಸ್ ಇದೆ. ಇನ್ನೊಂದು ಫಂಡ್ ಬಿ ಕನ್ಸಿಸ್ಟೆಂಟ್ ಇದೆ, ಇನ್ನೊಂದು ಬೆಂಚ್ ಮಾರ್ಕ್ ಇದೆ. ಇಲ್ಲಿ ನಮಗೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಡುವಂತ ಫಂಡ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು. ಇದು ತುಂಬಾ ಒಳ್ಳೆ ವಿಷಯ ಆಗುತ್ತೆ ಡಿಸಿಷನ್ ತಗೊಳ್ಳುವಂತ ಸಂದರ್ಭದಲ್ಲಿ. ಇನ್ಕನ್ಸಿಸ್ಟೆಂಟ್ ಇರುವಂತ ಕಡೆ ಮಾಡಿದ್ರೆ ಹೈಲಿ ವಾಲಟಿಲಿಟಿ ಇರುತ್ತೆ, ಅಪ್ ಕೂಡ ಆಗ್ಬೋದು, ಡೌನ್ ಕೂಡ ಆಗ್ಬೋದು. ಹಾಗಾಗಿ ಇನ್ನು ಎಕ್ಸ್ಪೆನ್ಸ್ ರೇಷಿಯೋ ಅಂಡ್ AUM, ದ ಹಿಡನ್ ಇಂಪ್ಯಾಕ್ಟ್ ಆನ್ ರಿಟರ್ನ್ಸ್. ಇದ್ರ ಬಗ್ಗೆ ನಮಗೆ ಜ್ಞಾನ ಇರಬೇಕಾಗುತ್ತೆ. ಇದನ್ನ ನಾವು ಇನ್ವೆಸ್ಟ್ ಮಾಡೋ ಮುಂಚೆನೆ ತಿಳ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಫಂಡ್ ಅಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟಿದೆ ಅಂತ. ಯೂಶುವಲಿ ಇಂಡೆಕ್ಸ್ ಫಂಡ್ ಗಳಿಗೆ ಹೋದ್ರೆ 0.5 to 1% ಇರುತ್ತೆ. ಕೆಲವು 0.5 ಗಿಂತ ಕಡಿಮೆನೂ ಆಫರ್ ಮಾಡ್ತಾರೆ. ಇದು ಕಡಿಮೆ ಇದ್ದಷ್ಟು ಒಳ್ಳೇದು, ಯಾಕಂದ್ರೆ ಇದನ್ನ ಆನ್ಯುಯಲಿ ಚಾರ್ಜ್ ಮಾಡ್ತಾರೆ. ನಮ್ಮ ರಿಟರ್ನ್ಸ್ ಅಲ್ಲಿ ನಾವು ಕೊಡ್ತೀವಿ ಅವ್ರಿಗೆ. ಹಾಗಾಗಿ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇದ್ದಷ್ಟು ಒಳ್ಳೇದು, ಯಾಕಂದ್ರೆ ನಮಗೆ ಜಾಸ್ತಿ ಹಣ ಉಳಿಯುತ್ತೆ. ಹಾಗೆ ಆಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ ಅಲ್ಲಿ 1 to 2% ವರೆಗೂ ಚಾರ್ಜ್ ಮಾಡ್ತಾರೆ. ಇದಕ್ಕೆ ಕ್ಯಾಪ್ ಇದೆ, ಸೆಬಿ ಇಷ್ಟೇ ಮಾಡಬೇಕು ಅಂತಾನ 2.5 ಇರ್ಬೋದು ಅನ್ಕೊಳ್ತೀನಿ. ಒಂದ್ಸಲ ಗೂಗಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ. 1 to 2% ಅಂತೂ ಯೂಶುವಲಿ ಮಾಡ್ತಾರೆ, ಯಾಕಂದ್ರೆ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಇರುತ್ತೆ ಇಲ್ಲಿ. ಹಾಗಾಗಿ ಹೈಯರ್ ಎಕ್ಸ್ಪೆನ್ಸಸ್ ಇರುತ್ತೆ. ಇನ್ನು ಡೆಟ್ ಫಂಡ್ಸ್ ಗೆ ಬಂದ್ರೆ ಇಲ್ಲೂ ಕೂಡ 0.5 to 1.5% ವರೆಗೂ ಇರುತ್ತೆ. ಬಟ್ ಇಲ್ಲೂ ಕೂಡ ಕಡಿಮೆಗೆ ಆಫರ್ ಮಾಡೋರಿದ್ದಾರೆ. ನಾನು ಇತ್ತೀಚೆಗೆ ನೋಡಿದ್ದೀನಿ 0.2%, 3% ಈ ರೀತಿ ಎಲ್ಲ. ಇದನ್ನ ನಾವು ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡುವಂತ ಸಂದರ್ಭದಲ್ಲಿ. ತುಂಬಾ ಜನ ಅಂದ್ಕೊಳ್ಬಹುದು 0.5 ಅಥವಾ 1% ಅಲ್ವಾ ಅಂತ, ಬಟ್ ಬಿಗ್ ಡಿಫರೆನ್ಸ್ ಅನ್ನ ಮಾಡುತ್ತೆ. ಹೇಗೆ ಬಿಗ್ ಡಿಫರೆನ್ಸ್ ಮಾಡುತ್ತೆ ಅಂತ ಇಲ್ಲೊಂದು ಎಕ್ಸಾಂಪಲ್ ಅನ್ನ ನಾನು ಕೊಡ್ತಾ ಇದ್ದೀನಿ, ನೋಡಬಹುದು. ಇನ್ ಕೇಸ್ ನೀವು 10 lakh ಇನ್ವೆಸ್ಟ್ ಮಾಡಿದಿರಿ, 12% ಆನ್ಯುಯಲಿ ಗ್ರೋ ಆಗಿದೆ 20 ವರ್ಷದಲ್ಲಿ ಅಂತ ಇಟ್ಕೊಳ್ಳಿ. 0.5% ಎಕ್ಸ್ಪೆನ್ಸ್ ರೇಷಿಯೋ ಇದೆ ಅಂತಂದ್ರೆ ನಿಮ್ಮ ಫೈನಲ್ ವ್ಯಾಲ್ಯೂ ಆಗುತ್ತೆ 92.8 ಲಕ್ಷ, ಆಲ್ಮೋಸ್ಟ್ 93 ಲಕ್ಷ ಆಗುತ್ತೆ. ನಿಮ್ಮ 10 ಲಕ್ಷ ಗ್ರೋ ಆಗಿರೋದು 93 ಲಕ್ಷ ಆಗಿದೆ. ಹಾಗೆ ಇನ್ ಕೇಸ್ 2% ಎಕ್ಸ್ಪೆನ್ಸ್ ರೇಷಿಯೋ ಇದೆ ಅಂತಂದ್ರೆ ನಿಮ್ಮ ಹಣ ಎಷ್ಟಾಗುತ್ತೆ ನೋಡಬಹುದು, 73.5 ಲಕ್ಷ. ಡಿಫರೆನ್ಸ್ ಎಷ್ಟಾಯ್ತು, 19 ಲಕ್ಷ ಡಿಫರೆನ್ಸ್ ಆಯ್ತು. ಯಾಕೆ ಅಂತಂದ್ರೆ 1.5% ಜಾಸ್ತಿ ಆಗಿದ್ಕೆ ಎಕ್ಸ್ಪೆನ್ಸ್ ರೇಷಿಯೋ. ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಗ್ ಡಿಫರೆನ್ಸ್ ಆಗುತ್ತೆ, ಅಥವಾ ನಿಮ್ಮ ಹಣದಲ್ಲಿ ಅಥವಾ ರಿಟರ್ನ್ಸ್ ಅಲ್ಲಿ ಬಿಗ್ ಡಿಫರೆನ್ಸ್ ಆಗುತ್ತೆ. ಯಾಕಂದ್ರೆ 2% ನೀವು ಫಂಡ್ಗೆ ಕೊಡ್ತಾ ಇದ್ದೀರಿ ಎಕ್ಸ್ಪೆನ್ಸ್ ರೇಷಿಯೋ ಆಗಿ. 19 ಲಕ್ಷ ಕಡಿಮೆ ಆಗುತ್ತೆ ನಿಮ್ಮ ವೆಲ್ತ್ ಅಲ್ಲಿ. ಹಾಗಾಗಿ ಇದನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟಿದೆ ಅಂತ. ಇನ್ನು ಅಸೆಟ್ ಸೈಜ್ ಕೂಡ ಮ್ಯಾಟರ್ ಆಗುತ್ತೆ ಅಂತಾರೆ ಎಕ್ಸ್ಪರ್ಟ್ಸ್. ಹೇಗೆ ಟೂ ಸ್ಮಾಲ್ ಅಂದ್ರೆ ತುಂಬಾ ಕಡಿಮೆ AUM ಇದೆ ಅಂತಂದ್ರೆ ಅದು ರಿಸ್ಕಿ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ರಿಸ್ಕ್ ಆಫ್ ಫಂಡ್ ಕ್ಲೋಸ್ ಆಗ್ಬೋದು ಯಾವಾಗ ಬೇಕಾದ್ರೂ, ಅಂತಹ ರಿಸ್ಕ್ ಇರುತ್ತೆ. ಲಿಕ್ವಿಡಿಟಿ ಚಾಲೆಂಜಸ್ ಕೂಡ ಬರ್ಬೋದು ಅಂತಾರೆ. ಹಾಗೆ ಹೈಯರ್ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಇರಬಹುದು ಅಂತಾರೆ. ತುಂಬಾ ಕಡಿಮೆ ಪ್ರಮಾಣದ AUM ಇದ್ರೆ ಅದು ಕೂಡ ರಿಸ್ಕ್, ಅಂತವನ್ನ ಅವಾಯ್ಡ್ ಮಾಡೋದು ಬೆಟರ್ ಅಂತಾರೆ. ಹಾಗೆ ತುಂಬಾ ದೊಡ್ಡ ಮಟ್ಟದ AUM ಕೂಡ ಅವಾಯ್ಡ್ ಮಾಡೋದು ಬೆಟರ್ ಅಂತಾರೆ. ಟೂ ಲಾರ್ಜ್ AUM ವೇರಿಯಸ್ ಬೈ ಕ್ಯಾಟಗರಿ ವೈಸ್ ವೇರಿಯೇಷನ್ಸ್ ಇರುತ್ತೆ. ಬಟ್ ತುಂಬಾ ದೊಡ್ಡ AUM ಆದ್ರೆ ಅದನ್ನು ಕೂಡ ಮ್ಯಾನೇಜ್ ಮಾಡೋದು ಕಷ್ಟ. ಅಂತ ಸಂದರ್ಭದಲ್ಲಿ ರಿಟರ್ನ್ಸ್ ಅಲ್ಲಿ ವೇರಿಯೇಷನ್ ಆಗ್ಬೋದು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ನೋಡಬಹುದು, ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಬೌವ್ 15,000 crore ಕ್ಯಾನ್ ರಿಸ್ಟ್ರಿಕ್ಟ್ ಫ್ಲೆಕ್ಸಿಬಿಲಿಟಿ. 15,000 crore ಗಿಂತ ಜಾಸ್ತಿ ಇದೆ ಯಾವುದೋ ಒಂದು ಸ್ಮಾಲ್ ಕ್ಯಾಪ್ ಫಂಡ್ ಅಂದ್ರೆ ಅಲ್ಲಿ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗಬಹುದು ಅಂತಾರೆ. ಅದನ್ನು ಕೂಡ ರಿಸ್ಕಿ ಅಂತಾರೆ. ಇನ್ನು ಮಿಡ್ ಕ್ಯಾಪ್ ಫಂಡ್ಸ್ ಅಬೌವ್ 30,000 crore ಇಂಥವನ್ನು ಅವಾಯ್ಡ್ ಮಾಡೋದೇ ಬೆಟರ್ ಅಂತಾರೆ.
ಲಾರ್ಜ್ ಕ್ಯಾಪ್ ಫಂಡ್ಸ್ ಸೈಜ್ ಲೆಸ್ ರಿಸ್ಟ್ರಿಕ್ಟಿವ್ ಡ್ಯೂ ಟು ಹೈ ಲಿಕ್ವಿಡಿಟಿ. ಲಾರ್ಜ್ ಕ್ಯಾಪ್ ಅಲ್ಲಿ ಏನಷ್ಟು ಡಿಫರೆನ್ಸ್ ಆಗೋದಿಲ್ಲ ಎಷ್ಟೇ ಇದ್ರೂ ಕೂಡ. ಹಾಗೆ ಐಡಿಯಲ್ AUM ರೇಂಜ್ ಕೂಡ ಕೊಡ್ತಾರೆ ನೋಡಬಹುದು. ಸ್ಮಾಲ್ ಕ್ಯಾಪ್ 2,000ದಿಂದ 10,000 ಕೋಟಿವರೆಗೂ ಐಡಿಯಲ್ ಅಂತಾರೆ. ಅದಕ್ಕಿಂತ ಜಾಸ್ತಿ ಇದೆ ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ಬೋದು. ಹಾಗಾಗಿ ರಿಟರ್ನ್ಸ್ ಕಡಿಮೆ ಆಗ್ಬೋದು ಅನ್ನುವಂಥ ಕಾರಣವನ್ನ ಕೊಡ್ತಾರೆ. ಹಾಗಾಗಿ ಸೈಜ್ ಕೂಡ ಮ್ಯಾಟರ್ ಆಗುತ್ತೆ, AUM ಸೈಜ್. ಇನ್ನು ಮಿಡ್ ಕ್ಯಾಪ್ 5,000ದಿಂದ 20,000 ಕೋಟಿವರೆಗೂ, ಲಾರ್ಜ್ ಕ್ಯಾಪ್ 5,000 ಕೋಟಿಯಿಂದ ಮೇಲೆ ಎಷ್ಟಿದ್ರು ಕೂಡ ನಡೆಯುತ್ತೆ, ಯಾಕಂದ್ರೆ ಇಲ್ಲಿ ಹೈ ಲಿಕ್ವಿಡಿಟಿ ಇರುತ್ತೆ. ಹಾಗಾಗಿ ಈ ರೀತಿಯ ಐಡಿಯಲ್ ರೇಂಜ್ ಅನ್ನು ಕೂಡ ಎಕ್ಸ್ಪರ್ಟ್ಸ್ ಕೊಡ್ತಾರೆ. ತುಂಬಾ ಜಾಸ್ತಿ ಆದ್ರೆ ಅವರಿಗೆ ಒತ್ತಡ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಫಂಡ್ ಮ್ಯಾನೇಜರ್ಸ್ಗೆ ಎಲ್ಲಪ್ಪ ಇನ್ವೆಸ್ಟ್ ಮಾಡೋದು ಅಂತ. ಆಗ ಏನ್ ಮಾಡ್ತಾರೆ, ಸುಮ್ಮನೆ ಎಲ್ಲ ಒಂದ್ ಕಡೆ ತುಂಬ್ತಾ ಹೋಗ್ತಾರೆ ಇರೋ ಹೋಲ್ಡಿಂಗ್ ಅನ್ನೇನು. ಆಗ ರಿಟರ್ನ್ಸ್ ಕಡಿಮೆ ಆಗ್ಬೋದು ಅನ್ನುವಂತ ಒಪಿನಿಯನ್ ಅನ್ನ ಕೊಡ್ತಾರೆ ಎಕ್ಸ್ಪರ್ಟ್ಸ್. ಇನ್ನು ನೆಕ್ಸ್ಟ್ ಫಂಡ್ ಮ್ಯಾನೇಜರ್ ಅಂಡ್ AMC ರೆಪ್ಯುಟೇಷನ್. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಪೀಪಲ್ ಬಿಹೈಂಡ್ ಯುವರ್ ಮನಿ. ನೀವು ಇನ್ವೆಸ್ಟ್ ಮಾಡುವಂತ ಹಣದ ಹಿಂದೆ ಯಾರಿದ್ದಾರೆ, ಯಾರು ನಿಮ್ಮ ಹಣವನ್ನ ಮ್ಯಾನೇಜ್ ಮಾಡ್ತಾರೆ, ಆ AMC ರೆಪ್ಯುಟೇಷನ್ ಏನು, ಆ ಫಂಡ್ ಮ್ಯಾನೇಜರ್ ಎಕ್ಸ್ಪೀರಿಯನ್ಸ್ ಏನು, ಇವೆಲ್ಲ ಮ್ಯಾಟರ್ ಆಗುತ್ತೆ. ಫಂಡ್ ಮ್ಯಾನೇಜರ್ ಎಕ್ಸ್ಪೀರಿಯನ್ಸ್ 10 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು ಅಂತಾರೆ. ಜೊತೆಗೆ ಅವರ ಪರ್ಫಾರ್ಮೆನ್ಸ್ ಅನ್ನು ಚೆಕ್ ಮಾಡಿದ್ರೆ ಅಲ್ಲೇ ನಮಗೆ ಗೊತ್ತಾಗುತ್ತೆ. ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಅಂತಂದ್ರೆ ಬೆಟರ್ ಆಗ್ಬೋದು. ಇನ್ನು ಮ್ಯಾನೇಜರ್ ಸ್ಟೆಬಿಲಿಟಿ. ಯಾವುದೋ ಒಂದು ಫಂಡ್ ಅಲ್ಲಿ ಪದೇ ಪದೇ ಮ್ಯಾನೇಜರ್ ಚೇಂಜ್ ಆಗ್ತಿದ್ದಾರೆ ಅಂತಂದ್ರೆ ಅದು ಅಷ್ಟು ಒಳ್ಳೆ ಸೈನ್ ಆಗೋದಿಲ್ಲ, ಯಾಕಂದ್ರೆ ಸ್ಟ್ರಾಟಜಿಗಳು ಬದಲಾಗ್ತಾ ಇರುತ್ತೆ ಒಬ್ಬರಿಂದ ಒಬ್ಬರಿಗೆ. ಅಟ್ಲೀಸ್ಟ್ 3 to 5 years ಒಬ್ಬರು ಮ್ಯಾನೇಜರ್ ಕೆಳಗಡೆ ಇರಬೇಕು ಒಂದು ಫಂಡ್ ಅಂತಾರೆ. ಇದನ್ನು ಕೂಡ ನಾವು ಚೆಕ್ ಮಾಡ್ಕೊಳ್ಬೇಕು. ಈಗ ಇರುವಂತಹ ಕರೆಂಟ್ ಮ್ಯಾನೇಜರ್ ಯಾವಾಗ ಜಾಯ್ನ್ ಆಗಿದ್ದಾರೆ, ಆ ನಂತರ ಎಷ್ಟು ಜನ ಚೇಂಜ್ ಆಗಿದ್ದಾರೆ ಈ ಫಂಡ್ ಬಂದ ನಂತರ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. ಇನ್ನು AMC ರೆಪ್ಯುಟೇಷನ್ ಅಂದ್ರೆ AMCs ಅಂದ್ರೆ ತುಂಬಾ ಕಂಪನೀಸ್ ಇದೆ. HDFC AMC ಇದೆ, ಆದಿತ್ಯ ಬಿರ್ಲಾ AMC ಇದೆ, ನಿಪಾನ್ AMC, ಹೀಗೆ ಸಾಕಷ್ಟು ಕಂಪನೀಸ್ ಇದಾವೆ. ಅವುಗಳ ರೆಪ್ಯುಟೇಷನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ AMC ವಿಚಾರದಲ್ಲಿ ರೆಗ್ಯುಲೇಟರಿ ಇಶ್ಯೂಸ್ ಏನಾದ್ರೂ ಇತ್ತಾ, ಈ ಹಿಂದೆ ಆ ತರದ ಹಿಸ್ಟ್ರಿಯನ್ನ ಹೊಂದಿದ್ಯಾ, ಸಮಸ್ಯೆಗಳನ್ನ ಮಾಡ್ಕೊಂಡಿತ್ತಾ. ಫ್ರಂಟ್ ರನ್ನಿಂಗ್ ಕೇಸ್ ನೋಡ್ತೀವಿ ನಾವು ಆಗಾಗ ಯೂಶಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ. ಆ ತರದ ಕೇಸ್ಗಳಿದ್ಯಾ ಅಥವಾ ಟ್ರಾನ್ಸ್ಪರೆಂಟ್ ಇದೆಯಾ ಕಂಪನಿ ಕಮ್ಯುನಿಕೇಶನ್ಸ್ ವಿಚಾರದಲ್ಲಿ. ಈ ರೀತಿಯ ವಿಷಯಗಳನ್ನು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ಫಂಡ್ ಮ್ಯಾನೇಜರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಫಂಡ್ ಮ್ಯಾನೇಜರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರಾದ್ರೆ, ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋರಾದ್ರೆ ನಮ್ಮ ರಿಟರ್ನ್ಸ್ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲ ಅಂತಂದ್ರೆ ಪೂರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡುತ್ತೆ. ಇನ್ನು ಫಂಡ್ಗಳು ಯಾವ ರೀತಿ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಮಾಡಿದಾವೆ, ಕಾನ್ಸಂಟ್ರೇಷನ್ ರಿಸ್ಕ್ ಅನ್ನು ಅವಾಯ್ಡ್ ಮಾಡಿದ್ದವ, ಇದನ್ನು ಕೂಡ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೆಕ್ಟರ್ ಅಲೋಕೇಶನ್ ಹೇಗಿದೆ, ಇನ್ ಕೇಸ್ 30 to 35% ಎಕ್ಸ್ಪೋಜರ್ ನ ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ಸ್ವಲ್ಪ ರಿಸ್ಕ್ ಅನ್ನ ಜಾಸ್ತಿ ಮಾಡುತ್ತೆ, ವಾರ್ನಿಂಗ್ ಸೈನ್ ಅಂತಾರೆ. ಐಡಿಯಲ್ ಅಥವಾ ಬ್ಯಾಲೆನ್ಸ್ಡ್ ಎಕ್ಸ್ಪೋಜರ್ ಅಂದ್ರೆ 6 to 8 ಮೇಜರ್ ಸೆಕ್ಟರ್ಸ್ ಇರಬೇಕು, ವಿತ್ ಅಲೋಕೇಶನ್ಸ್ ರಿಫ್ಲೆಕ್ಟಿಂಗ್ ಸ್ಟ್ರಾಟಜಿಕ್ ಕನ್ವಿಕ್ಷನ್ ರಾದರ್ ದನ್ ಮೇರಿಲಿ ಕಾಪಿಯಿಂಗ್ ದ ಇಂಡೆಕ್ಸ್. ಇಂಡೆಕ್ಸ್ ಅನ್ನ ಕಾಪಿ ಮಾಡೋದಕ್ಕಿಂತ 6 to 8 ಮೇಜರ್ ಸೆಕ್ಟರ್ ಗಳಲ್ಲಿ ಹೈ ಕನ್ವಿಕ್ಷನ್ ಅನ್ನ ಅಥವಾ ಸ್ಟ್ರಾಟಜಿಕ್ ಕನ್ವಿಕ್ಷನ್ ಅನ್ನ ಹೊಂದಿ ಅಲೋಕೇಟ್ ಮಾಡಿರಬೇಕು ಅಂತ ಹೇಳ್ತಾರೆ. ಯಾಕೆ ಈ ರೀತಿ ಅಂದ್ರೆ, ಯಾಕೆಂತಂದ್ರೆ ಇನ್ ಕೇಸ್ ಯಾವುದೋ ಒಂದು ಸೆಕ್ಟರ್ಗೆ 35-40-45% ಏನಾದ್ರು ಅಲೋಕೇಟ್ ಮಾಡಿದ್ರೆ ಆ ಇಂಡಸ್ಟ್ರಿ ಏನಾದ್ರು ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತು ಅಂತಂದ್ರೆ ಬಿಗ್ ಡೌನ್ ಫಾಲ್ ಕಾಣುತ್ತೆ ನಮ್ಮ ಪೋರ್ಟ್ಫೋಲಿಯೋ. ಹಾಗಾಗಿ ಕಾನ್ಸಂಟ್ರೇಷನ್ ರಿಸ್ಕ್ ಅನ್ನ ಅವಾಯ್ಡ್ ಮಾಡಬೇಕು, ಸೆಕ್ಟರ್ ಅಲೋಕೇಶನ್ ಸರಿ ಇರಬೇಕು ಅಂತಾರೆ. ಕಾನ್ಸಂಟ್ರೇಷನ್ ರಿಸ್ಕ್ ಅಲ್ಲಿ ವಾರ್ನಿಂಗ್ಸ್ ಏನಂದ್ರೆ ಟಾಪ್ 10 ಹೋಲ್ಡಿಂಗ್ಸ್ ಕಾನ್ಸ್ಟಿಟ್ಯೂಟಿಂಗ್ ಮೋರ್ ದನ್ 60 to 65% ಆಫ್ ದ ಪೋರ್ಟ್ಫೋಲಿಯೋ. 1 ಕೋಟಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ 60 to 65 ಕೋಟಿ ಯಾವುದೋ 10 ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಹೈ ಕಾನ್ಸಂಟ್ರೇಷನ್ ಇದೆ ಅಲ್ಲಿ. ಆ 10 ಸ್ಟಾಕ್ ಗಳೇನಾದ್ರೂ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ನಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋ ಡೌನ್ ಆಗ್ಬಿಡುತ್ತೆ. ಹಾಗಾಗಿ ಅಂತಹ ಕಡೆ ಕೂಡ ನಾವು ಹೂಡಿಕೆ ಮಾಡೋದು ಸೂಕ್ತ ಅಲ್ಲ ಅಂತಾರೆ. ಜೊತೆಗೆ ಇಂಡಿವಿಜುವಲ್ ಸ್ಟಾಕ್ ವಿಚಾರಕ್ಕೆ ಬಂದ್ರೆ 8 to 10% ವೇಟೇಜ್ ಇರಬಾರ್ದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನೋಂತ ಮಾತು ಕೂಡ ಇದೆ. 3, 4, 5, 6% ಈ ರೀತಿ ಇದ್ರೆ ಓಕೆ, ಬಟ್ ಅಬೌವ್ 10 ಅಥವಾ 10% ಅಷ್ಟು ಸೂಕ್ತ ಅಲ್ಲ ಅನ್ನೋದು ವಾರ್ನಿಂಗ್ ಸೈನ್ ಅಂತಾನೆ ಹೇಳ್ತಾರೆ. ಇನ್ನು ಮಾರ್ಕೆಟ್ ಕ್ಯಾಪ್ ಡಿಸ್ಟ್ರಿಬ್ಯೂಷನ್ ಕೂಡ ನೋಡಬೇಕಾಗುತ್ತೆ. ಇಲ್ಲಿ ವಾರ್ನಿಂಗ್ ಸೈನ್ ಏನು ಅಂತಂದ್ರೆ ಮಿಡ್ ಕ್ಯಾಪ್ ಫಂಡ್ ಅಂತ ಹೆಸರಲ್ಲಿರುತ್ತೆ, ನಾವು ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ, ಆದ್ರೆ ಆ ಫಂಡ್ 40% ಗಿಂತ ಜಾಸ್ತಿ ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತಂದ್ರೆ ಖಂಡಿತ ಅದು ಒಳ್ಳೇದಲ್ಲ. ಯಾಕೆಂತಂದ್ರೆ ನಾವು ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದು, ಲಾರ್ಜ್ ಕ್ಯಾಪ್ ಅಲ್ಲಿ ಏನೋ 1 or 2% ಅಥವಾ 5% ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಓಕೆ, ಯೂಶಲಿ ಮಾಡ್ತಾರೆ, ಅಪ್ ಟು 10% ವರೆಗೂ ಕೂಡ ಮಾಡ್ತಾರೆ. ಆದ್ರೆ 40% ಅಂದ್ರೆ ಅದು ಖಂಡಿತ ಸೂಕ್ತ ಆಗೋದಿಲ್ಲ. ಅದ್ರ ಬದಲಿಗೆ ನಾವು ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲೇ ಇನ್ವೆಸ್ಟ್ ಮಾಡಬಹುದು. ಇದನ್ನು ಕೂಡ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಲಾರ್ಜ್ ಕ್ಯಾಪ್ ಫಂಡ್ ಸಿಗ್ನಿಫಿಕೆಂಟ್ ಸ್ಮಾಲ್ ಕ್ಯಾಪ್ ಎಕ್ಸ್ಪೋಜರ್, ಇದು ಕೂಡ ಸೂಕ್ತ ಅಲ್ಲ. ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡಿರೋದು ಕಡಿಮೆ ವಾಲಟಿಲಿಟಿ ಇರಲಿ ಅಂತ ಲಾರ್ಜ್ ಕ್ಯಾಪ್ ಅಲ್ಲಿ ಹೋಗಿ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಖಂಡಿತ ಅದು ಸೂಕ್ತ ಅಲ್ಲ. 5% ಓಕೆ, 30-40% ಅಂದ್ರೆ ಇದಕ್ಕೆ ಸೆಬಿ ರೂಲ್ಸ್ ಕೂಡ ಇದೆ. ಈಗ ಆ ರೀತಿ ಮಾಡೋದಿಲ್ಲ, ಬಟ್ ಚೆಕ್ ಮಾಡ್ಕೊಳ್ಬೇಕು ನಾವು. ಇನ್ನು
ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಕೂಡ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಹೈ ಓವರ್ಲ್ಯಾಪ್ ಸಿನಾರಿಯೋ, ಇಫ್ ಫಂಡ್ ಎ ಅಂಡ್ ಫಂಡ್ ಬಿ ಬೋತ್ ಹ್ಯಾವ್ 9% allocation to HDFC Bank and you invest in both funds where effective exposure to HDFC Bank becomes 9% potentially higher than intended. In case ಎರಡೂ ಫಂಡ್ಸ್ ಉದಾಹರಣೆಗೆ HDFC ಬ್ಯಾಂಕ್ ಅಲ್ಲಿ 9% ಹೋಲ್ಡಿಂಗ್ ಇಟ್ಟಿದ್ದಾವೆ ಅಂದ್ರೆ ನೀವು ಎರಡೂ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ನಿಮ್ಮ ಎಕ್ಸ್ಪೋಜರ್ HDFC ಬ್ಯಾಂಕ್ ನ ಮೇಲೆ ತುಂಬಾ ಜಾಸ್ತಿ ಆಗುತ್ತೆ. ಇನ್ ಕೇಸ್ HDFC ಬ್ಯಾಂಕ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ದೊಡ್ಡ ಮಟ್ಟದಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಸಂದರ್ಭದಲ್ಲಿರುತ್ತೆ. ಈ ರೀತಿಯ ಓವರ್ಲ್ಯಾಪ್ ಕೂಡ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಸಂದರ್ಭದಲ್ಲಿ. ಇನ್ನು ಡೈವರ್ಸಿಫಿಕೇಶನ್ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇದು ಮೀನಿಂಗ್ಫುಲ್ ಆಗಿರಬೇಕು. ಆಡಿಂಗ್ ಟೂ ಮೆನಿ ಫಂಡ್ಸ್ ಮೋರ್ ದನ್ 4 to 5 per category leads to diversification, essentially creating an expensive index fund while paying active management fees. ನೀವು 4-5 ಫಂಡ್ ಕ್ಯಾಟಗರಿಯಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಒಂದೇ ಕ್ಯಾಟಗರಿಯಲ್ಲಿ 4-5 ಫಂಡ್ ವೇಸ್ಟ್ ಆಕ್ಟಿವ್ ಮ್ಯಾನೇಜ್ಮೆಂಟ್ ಫೀ ಪೇ ಮಾಡ್ತಾ ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ದಂಗಾಗುತ್ತೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಆಯ್ಕೆ ಮಾಡಬೇಕಾಗುತ್ತೆ ನಾವು ಇನ್ವೆಸ್ಟ್ಮೆಂಟ್ಗೆ. ಟ್ಯಾಕ್ಸೇಷನ್ ವಿಚಾರಕ್ಕೆ ಬಂದ್ರೆ ಈಕ್ವಿಟಿ ಫಂಡ್ಸ್ ಅಲ್ಲಿ ಅಟ್ಲೀಸ್ಟ್ ಗ್ರೇಟರ್ ದನ್ 65% ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಇರಬೇಕು ಅಂತಾರೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಗೆ ಬಂದ್ರೆ 20% ಟ್ಯಾಕ್ಸ್ ಆಗುತ್ತೆ. ಈಗ 1 ವರ್ಷದ ಒಳಗಡೆ ನೀವು ಸೆಲ್ ಮಾಡಿದ್ರೆ, 1 ವರ್ಷಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡಿದ್ರೆ ಇಲ್ಲಿ 1.25 lakh ವರೆಗೂ ಕೂಡ ಟ್ಯಾಕ್ಸ್ ಫ್ರೀ ಇರುತ್ತೆ. ಅದ್ರ ಮೇಲೆ 12.5% ಟ್ಯಾಕ್ಸ್ ಇರುತ್ತೆ. ಟ್ಯಾಕ್ಸ್ ಎಫಿಷಿಯನ್ಸಿ ರೇಟಿಂಗ್ ಹೈ ಇರುತ್ತೆ, ಕಡಿಮೆ ಏನಾಗೋದಿಲ್ಲ ಇಲ್ಲಿ. ಹಾಗೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಬರ್ತಿಲ್ಲ ಅಂದ್ರೆ, ಇಲ್ಲಿ ಬಂದಿರುವಂತಹ ಲಾಭ ಕೂಡ ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಇಲ್ಲ ಅಂದ್ರೆ ನಿಮ್ಗೆ ಏನ್ ಟ್ಯಾಕ್ಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಈ ಹಿಂದೆ ಕಳೆದ ಫೈನಾನ್ಷಿಯಲ್ ಇಯರ್ ಗೆ ಹೋಲಿಸಿದ್ರೆ 7 ಲಕ್ಷ ಇತ್ತು ಮ್ಯಾಕ್ಸಿಮಮ್. 7 ಲಕ್ಷಕ್ಕಿಂತ ಒಳಗಡೆ ಇದ್ರೆ ಏನು ಟ್ಯಾಕ್ಸ್ ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ. ನಿಮ್ಮ ಕ್ಯಾಪಿಟಲ್ ಗೇನ್ 7 ಲಕ್ಷದ ಒಳಗಡೆನೆ ಇದೆ ಅಂದ್ರೆ, ನಿಮ್ಮ ಇನ್ಕಮ್ ಹಾಗೂ ಕ್ಯಾಪಿಟಲ್ ಗೇನ್ ಎರಡು ಸೇರಿಸಿದ್ರೆ 7 ಲಕ್ಷ ಕ್ರಾಸ್ ಮಾಡ್ತಿಲ್ಲ ಅಂದ್ರೆ ನಿಮ್ಗೆ ಏನ್ ಟ್ಯಾಕ್ಸೇಷನ್ ಬರೋದಿಲ್ಲ. ಇನ್ ಕೇಸ್ 7 ಲಕ್ಷ ಕ್ರಾಸ್ ಮಾಡಿದ್ರೆ ಎರಡು ಸೇರಿ ನಿಮ್ಮ ಇನ್ಕಮ್ ಅಥವಾ ಸ್ಯಾಲರಿ ಪ್ಲಸ್ ಕ್ಯಾಪಿಟಲ್ ಗೇನ್ ಆಗ ಖಂಡಿತ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಇನ್ನು ಡೆಟ್ ಫಂಡ್ಸ್ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ಟ್ಯಾಕ್ಸ್ ಆಸ್ ಪರ್ ಇನ್ಕಮ್ ಸ್ಲ್ಯಾಬ್. ಇತ್ತೀಚೆಗೆ ಕೆಲವೊಂದು ಚೇಂಜಸ್ ಅನ್ನು ಕೂಡ ಮಾಡಿದ್ದಾರೆ. ಹೈಬ್ರಿಡ್ ಫಂಡ್ಸ್ ಡಿಪೆಂಡ್ಸ್ ಆನ್ ಇಕ್ವಿಟಿ ಪರ್ಸೆಂಟೇಜ್ ಅಂತಾರೆ, ಇಲ್ಲೂ ಕೂಡ ಅಷ್ಟೇ. ಇಂಟರ್ನ್ಯಾಷನಲ್ ಫಂಡ್ಸ್ ಅಲ್ಲಿ ಕೆಲವೊಂದು ಚೇಂಜಸ್ ಆಗಿರ್ಬೋದು ಇತ್ತೀಚೆಗೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಫೈನಲ್ ಡಿಸಿಷನ್ ಗೆ ಬರೋದಾದ್ರೆ ಅಥವಾ ಫ್ರೇಮ್ ವರ್ಕ್ ಗೆ ಬರೋದಾದ್ರೆ ಥಂಬ್ ರೂಲ್ಸ್ 70% ಕೋರ್ ಪೋರ್ಟ್ಫೋಲಿಯೋ ಇರಬೇಕು. ಮೆಜಾರಿಟಿ ಇನ್ವೆಸ್ಟ್ಮೆಂಟ್ಸ್ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಅಥವಾ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ನ ಹೊಂದಿರುವಂತ ಕಡೆ ಇರಬೇಕು. ಇಂಡೆಕ್ಸ್ ಫಂಡ್ಸ್, ಲಾರ್ಜ್ ಕ್ಯಾಪ್ ಫಂಡ್ಸ್, ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಮ್ಯಾನೇಜ್ಡ್ ಬೈ ಎಕ್ಸ್ಪೀರಿಯನ್ಸ್ಡ್ ಫಂಡ್ ಮ್ಯಾನೇಜರ್ಸ್ 10+ ಇಯರ್ಸ್ ಟ್ರ್ಯಾಕ್ ರೆಕಾರ್ಡ್ಸ್, ಇದು ಬೆಟರ್ ಆಗುತ್ತೆ. ಇನ್ನು 20% ಗ್ರೋತ್ ಅಕ್ಸಲರೇಟರ್ಸ್ ಕಡೆ ಹೋಗೋದು ಬೆಟರ್ ಆಗುತ್ತೆ. ಹೈಯರ್ ಗ್ರೋತ್ ಪೊಟೆನ್ಷಿಯಲ್ ಇರುವಂತವು ಮಿಡ್ ಕ್ಯಾಪ್, ಇಂಟರ್ನ್ಯಾಷನಲ್ ಫಂಡ್ಸ್, ಫೋಕಸ್ಡ್ ಇಕ್ವಿಟಿ ಫಂಡ್ಸ್, ಕಾನ್ಸಂಟ್ರೇಟೆಡ್ ಹೈ ಕನ್ವಿಕ್ಷನ್ ಪೋರ್ಟ್ಫೋಲಿಯೋಸ್, ಈ ರೀತಿಯಾಗಿ. ಇನ್ನು 10% ಟ್ಯಾಕ್ಟಿಕಲ್ ಆಪರ್ಚುನಿಟೀಸ್, ಹೈ ಪೊಟೆನ್ಷಿಯಲ್ ಏರಿಯಾಸ್ ಫಾರ್ ಔಟ್ಸೈಸ್ಡ್ ರಿಟರ್ನ್ಸ್. ಹೈಯರ್ ರಿಸ್ಕ್ ಇರುತ್ತೆ ಬಟ್ ಸ್ಟಿಲ್ ರಿಟರ್ನ್ಸ್ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ಮಾಲ್ ಕ್ಯಾಪ್ ಫಂಡ್ಸ್, ಸೆಕ್ಟೋರಲ್ ಥಮ್ಯಾಟಿಕ್ ಫಂಡ್ಸ್, ಈ ರೀತಿಯಾಗಿ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. 70% ಕೋರ್ ಪೋರ್ಟ್ಫೋಲಿಯೋ, 20% ಗ್ರೋತ್ ಅಕ್ಸಲರೇಟರ್ಸ್, 10% ಟ್ಯಾಕ್ಟಿಕಲ್ ಆಪರ್ಚುನಿಟೀಸ್, ಈ ರೀತಿಯಾಗಿ ಕೂಡ ನೀವು ಚೇಂಜಸ್ ಅನ್ನ ಮಾಡ್ಕೊಳ್ಬಹುದು. ಇನ್ನು ಕ್ವಿಕ್ ಸ್ಟಾರ್ಟ್ ಗೈಡ್ ನೋಡೋದಾದ್ರೆ ಬಿಗಿನರ್ ಫಾರ್ ಲಾಂಗ್ ಟರ್ಮ್ ಗೋಲ್ ಇಂಡೆಕ್ಸ್ ಫಂಡ್ ಆರ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಬೆಟರ್ ಆಗುತ್ತೆ. ಫಾರ್ ಮೀಡಿಯಂ ಗೋಲ್ಸ್ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಸ್ ಅಂಡ್ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ಸ್. ಶಾರ್ಟ್ ಟರ್ಮ್ ಗೋಲ್ಸ್ಗೆ ಲೋ ಡ್ಯೂರೇಷನ್ ಡೆಟ್ ಫಂಡ್ಸ್ ಆರ್ ಲಿಕ್ವಿಡ್ ಫಂಡ್ಸ್. ಇಲ್ಲಿ 1 ಫಂಡ್ ಪರ್ ಕ್ಯಾಟಗರಿ ಬೆಟರ್ ಆಗುತ್ತೆ. ನಾವು ತುಂಬಾ ಓವರ್ ಡೈವರ್ಸಿಫೈ ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ 1 ಫಂಡ್ ಪರ್ ಕ್ಯಾಟಗರಿ ಮಾಡಿದ್ರು ಕೂಡ ಬೆಟರ್ ಆಗುತ್ತೆ ನಮಗೆ. ಇದೆಲ್ಲವನ್ನು ಫೈನಲೈಸ್ ಮಾಡಿದ ನಂತರ ನೀವು ಚೆಕ್ ಮಾಡ್ಕೊಳ್ಬೇಕಾಗಿರೋದು ನೋಡಬಹುದು, ಕ್ಯಾನ್ ಐ ಸ್ಲೀಪ್ ವೆಲ್ ಇಫ್ ದ ಮಾರ್ಕೆಟ್ ಕ್ರಾಶಸ್ 30% ಟುಮಾರೋ. ನಾಳೆ ಏನಾದ್ರೂ ಮಾರ್ಕೆಟ್ 30% ಬಿತ್ತು ಅಂದ್ರೂ ಕೂಡ ನಾನು ಸಮಾಧಾನವಾಗಿರ್ಬೋದಾ, ಆರಾಮಾಗಿ ಮಲಗಬಹುದಾ, ನಿದ್ದೆ ಬರುತ್ತಾ? ಈ ಪ್ರಶ್ನೆಯನ್ನ ಕೇಳ್ಕೊಳ್ಬೇಕು. ಈ ಪ್ರಶ್ನೆಗೆ ಎಸ್ ಅಂದ್ರೆ ಗೋ ಅಹೆಡ್, ನೋ ಅಂದ್ರೆ ಹೈ ರಿಸ್ಕ್ ಇರುವಂತಹ ಕಡೆ ಇನ್ವೆಸ್ಟ್ ಮಾಡೋದನ್ನ ಅವಾಯ್ಡ್ ಮಾಡಿ. ವಾರೆನ್ ಬಫೆಟ್ ಅವರ ಒಂದು ಕೋಟ್ ನೋಡಬಹುದು, ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಫಾರ್ ಎನ್ ಇನ್ವೆಸ್ಟರ್ ಇಸ್ ಟೆಂಪರಮೆಂಟ್ ನಾಟ್ ಇಂಟೆಲೆಕ್ಟ್. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಟೆಂಪರಮೆಂಟ್. ಮಾರ್ಕೆಟ್ ಡೌನ್ ಟರ್ನ್ಸ್ ಅಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಮಾರ್ಕೆಟ್ ಅಪ್ ಆದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಇದೆಲ್ಲವೂ ಕೂಡ ಅವರ ಜ್ಞಾನಕ್ಕಿಂತ ಅವರ ಟೆಂಪರಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಮಾರ್ಕೆಟ್ ಅಲ್ಲಿ ಇದು ನಿಜ ಕೂಡ. ಸರಿ ಗೆಳೆಯರಿ, 30 ಮಿನಿಟ್ಸ್ ವಿಡಿಯೋ, ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ನೋಡ್ತೀರಿ ಅಂತ. ಆಸ್ ಯೂಶುವಲ್ ನಾನು ಹೇಳೋದೊಂದೇ, ಒಂದು ಫೀಡ್ಬ್ಯಾಕ್ ಎಸ್ ಅಂತ ಕೊಡಿ. ಕೊನೆವರೆಗೂ ನೋಡಿರುವಂತವ್ರು ಎಷ್ಟು ಜನ 30 ಮಿನಿಟ್ಸ್ ಇನ್ವೆಸ್ಟ್ ಮಾಡಿ ನೋಡಿದಿರಿ ಅಂತ ಗೊತ್ತಿಲ್ಲ. ಬಟ್ ಈ ವಿಡಿಯೋ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ. ಸಾಕಷ್ಟು ವಿಷಯವನ್ನ ತಿಳಿಸ್ಕೊಟ್ಟಿದ್ದೀನಿ. ಇವುಗಳನ್ನ ಅಪ್ಲೈ ಮಾಡಿ. ಸುಮ್ಮನೆ ವಿಡಿಯೋ ನೋಡಿ ಸುಮ್ಮನಾದ್ರೆ ಸಾಲದು, ಅಪ್ಲೈ ಮಾಡಬೇಕು ನೀವು ಇನ್ವೆಸ್ಟ್ಮೆಂಟ್ ಮಾಡುವಂತ ಡಿಸಿಷನ್ ತಗೊಳ್ಳುವಾಗ. ಆಗ ಮಾತ್ರ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.